ನಮಸ್ಕಾರ ಸ್ನೇಹಿತರೆ, ಶ್ರೀಕಲ್ಪತರು ಮಡಿಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಈ ದಿವಸ ನಾನು RCB ಸತತ 2ನೇ ಬಾರಿಗೆ IPL ಟ್ರೋಫಿ ಗೆದ್ದು ಇತಿಹಾಸ ಸೃಷ್ಟಿಸಿದೆ ನಿಜ. ಆದರೆ ಈ ಮಹಾ ಫೈನಲ್ ಪಂದ್ಯ ಮುಗಿಯುತ್ತಿದ್ದಂತೆ ಕ್ರಿಕೆಟ್ ವಲಯದಲ್ಲಿ ಒಂದು ಸುದ್ದಿ ಜೋರಾಗಿ ಸೌಂಡ್ ಮಾಡ್ತಿದೆ. ಅದೇನೆಂದರೆ ಫೈನಲ್ ಪಂದ್ಯದಲ್ಲಿ ರನ್ನರ್ ಅಪ್ ಆದ ಗುಜರಾತ್ ಟೈಟನ್ಸ್ ತಂಡಕ್ಕೆ ಅನ್ಯಾಯವಾಗಿದೆ ಎಂದು. ಸ್ವತಃ ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಅವರು BCCI ವೇಳಾಪಟ್ಟಿಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಗುಜರಾತ್ ಟೈಟನ್ಸ್ ಸೋಲಿಗೆ ನಿಜವಾದ ಕಾರಣ ಏನು? ಗವಾಸ್ಕರ್ BCCI ವಿರುದ್ಧ ಅಷ್ಟೊಂದು ಗರಂ ಆಗಿದ್ದೇಕೆ? ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಇಲ್ಲಿದೆ, ದಯವಿಟ್ಟು ಸ್ಕಿಪ್ ಮಾಡದೆ ವೀಕ್ಷಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಹೌದು ಸ್ನೇಹಿತರೆ, ಸುನಿಲ್ ಗವಾಸ್ಕರ್ ಅವರ ಪ್ರಕಾರ ಗುಜರಾತ್ ಟೈಟನ್ಸ್ ಸೋಲಿಗೆ ಅವರ ಆಟದ ವೈಫಲ್ಯಕ್ಕಿಂತ ಹೆಚ್ಚಾಗಿ BCCI ಸೃಷ್ಟಿಸಿದ ದೈಹಿಕ ಮತ್ತು ಮಾನಸಿಕ ಆಯಾಸವೇ ಪ್ರಮುಖ ಕಾರಣವಂತೆ. ಅದಕ್ಕೆ ಗವಾಸ್ಕರ್ ನೀಡಿರುವ ಸ್ಪಷ್ಟ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ ಈಗ. ಮೊದಲನೆಯದಾಗಿ ಕ್ವಾಲಿಫೈರ್ 1ರ ಪಂದ್ಯದಲ್ಲೇ ಗುಜರಾತ್ ತಂಡವನ್ನು ಸೋಲಿಸಿದ್ದ RCB ನೇರವಾಗಿ ಫೈನಲ್ ತಲುಪಿತು. ಹೀಗಾಗಿ ವಿರಾಟ್ ಕೊಹ್ಲಿ ಪಡೆಗೆ ಅಹಮದಾಬಾದ್ನಲ್ಲಿ ವಿಶ್ರಾಂತಿ ಪಡೆಯಲು ಮತ್ತು ಬರೋಬ್ಬರಿ 3 ದಿನಗಳ ಕಾಲ ನೆಟ್ಸ್ನಲ್ಲಿ ಕಠಿಣ ತಾಲೀಮು ನಡೆಸಲು ಸಾಕಷ್ಟು ಸಮಯ ಸಿಕ್ಕಿತ್ತು. ಈಗ ಈ ಥರ ಹೇಳ್ತಾರಲ್ಲ, ಈಗ ಹೇಳೋದಕ್ಕಿಂತ ಮುಂಚೆ ಅಂದರೆ ಈಗ GT ಪ್ಲೇಸಲ್ಲಿ ನಮ್ಮ RCB ಏನಾದರೂ ಇದ್ದಿದ್ದರೆ ಈ ಮಾತು ಹೇಳ್ತಿರಲಿಲ್ಲ. ಇದನ್ನು ಯಾವಾಗ ಅವರು ನೋಡಿದ್ರು ನೋಡಿದಾಗಲೇ ಈಗ ಫೈನಲಿಗೆ ಹೋಗುವಂಥ 2 ಮ್ಯಾಚಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಇದ್ರದ್ದು ಸಮಯನ ಮತ್ತು ಟೈಮ್ ಟೇಬಲ್ನ ಬದಲಾಯಿಸಿ ಅಂತ ಹೇಳ್ಬೋದಾಗಿತ್ತಲ್ಲ. ಈಗ ಹೇಳೋಕ್ಕಿಂತ ಮುಂಚೆನೇ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈಗ ಎಲ್ಲಿ ಇದೆ ಅದಕ್ಕೆ ಅರ್ಥ? 2ನೇ ಕಾರಣ ಏನೆಂದರೆ, ಇನ್ನೊಂದೆಡೆ ಗುಜರಾತ್ ತಂಡ ಸತತ 6 ದಿನಗಳಲ್ಲಿ 3 ಪಂದ್ಯಗಳನ್ನು ಆಡಬೇಕಾಗಿ ಬಂತು. ಮೇ 29ರ ಶುಕ್ರವಾರ ಮುಲ್ಲನ್ಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕ್ವಾಲಿಫೈರ್ 2 ಪಂದ್ಯವನ್ನು ಆಡಿ ಮುಗಿಸಿದ GT ತಂಡಕ್ಕೆ ಸರಿಯಾಗಿ ಚೇತರಿಸಿಕೊಳ್ಳಲು ಸಮಯವೇ ಇರಲಿಲ್ಲ. ಹೌದು, ಇದು ಸಮಯ ಇಲ್ಲದೆ ಅದನ್ನು ಮುಂಚೆನೇ ಅವ್ರು ಟೈಮ್ ಟೇಬಲ್ ಹಾಕಿದ್ರಲ್ಲ, ಹಾಕಿದಾಗ ಆವಾಗಲೇ ವಿರೋಧಿಸಿದ್ರೆ ಟೈಮ್ ಟೇಬಲ್ ಬದಲಾಗ್ತಿತ್ತು. ಗವಾಸ್ಕರ್ ಅವರೇನು ಸಣ್ಣ ಆಟಗಾರರ ಇಲ್ಲ ದೊಡ್ಡ ಆಟಗಾರರು, ವಿಶ್ವವಿಖ್ಯಾತ ಆಟಗಾರರು, ಅವ್ರ ಟೈಮ್ ಟೇಬಲ್ ಅವರು ಬದಲಾಯಿಸಿ ಅಂತ ಹೇಳ್ಬೋದಾಗಿತ್ತು. ಎಲ್ಲ ಆದಮೇಲೆ ಇದು ಕಾರಣ ಅಂತ ಹೇಳೋದು ಅದು ನನಗೇನು ಸಮಂಜಸ ಅಂತ ಅನಿಸಲ್ಲ. 3ನೇ ಕಾರಣ, ಶನಿವಾರ ಮಧ್ಯಾಹ್ನವೇ ಅಹಮದಾಬಾದ್ ತಲುಪಬೇಕಿದ್ದ ಶುಭ್ಮನ್ ಗಿಲ್ ಪಡೆ ಪ್ರತಿಕೂಲ ಹವಾಮಾನದಿಂದಾಗಿ ವಿಮಾನ ನಿಲ್ದಾಣದಲ್ಲೇ ಸಿಕ್ಕಿಕೊಂಡಿತು. ಶನಿವಾರ ತಡರಾತ್ರಿ 10:45ಕ್ಕೆ ಅಹಮದಾಬಾದ್ನಲ್ಲಿ ಲ್ಯಾಂಡ್ ಆಗಿ ಹೋಟೆಲ್ ತಲುಪುವಾಗ ಮಧ್ಯರಾತ್ರಿ 12 ಗಂಟೆಯಾಗಿತ್ತು. ಅಂದರೆ ಫೈನಲ್ ಪಂದ್ಯಕ್ಕೂ ಮುನ್ನ ಅವರಿಗೆ 24 ಗಂಟೆಯ ವಿಶ್ರಾಂತಿಯೂ ಸಿಗಲಿಲ್ಲ. ಇದನ್ನು ಬೇಕಾದ್ರೆ ನಾನು ಒಪ್ಕೊಳ್ತೀನಿ, ಇದಕ್ಕೆ ಅವರಿಗೆ ವಿಶ್ರಾಂತಿ ಸಿಗಲಿಲ್ಲ, ಇದನ್ನು ಅಷ್ಟೇ ವಿಶ್ರಾಂತಿ ಸಿಕ್ಕಿಲ್ಲ ಅಂತ ಹೇಳಿ ಅವರು ಅವ್ರದ್ದೊಂದು ತಂಡ ಏನಿದೆಯೋ ಆ ತಂಡದ ಪರವಾಗಿ ಯಾರಾದರೂ ಒಬ್ಬರು ಮುಖ್ಯಸ್ಥರನ್ನು ಹಿಡಿದು BCCI ಹೇಳಿ ಇದ್ರ ಟೈಮ್ ಟೇಬಲ್ ಒಂದಿನ ಮುಂದಕ್ಕೆ ದೂಡಿ ಅಂತ ಹೇಳ್ಬೋದಾಗಿತ್ತು. ಆವತ್ತಿನ ದಿನ ಹೇಳಲಿಲ್ಲ. ಏನೋ ನಾವು GT ಗೆಲ್ತೀವಿ ಅನ್ನೋ ಒಂದು ತುಂಬ ಹೋಪ್ ಇತ್ತು ಅಂತ ಕಾಣುತ್ತೆ, ಹಾಗಾಗಿ ಆವತ್ತಿನ ದಿನ ಹೇಳಲಿಲ್ಲ. ಈ ಸೋತ ಮೇಲೆ ಅದನ್ನೇ ಹುಡುಕ್ತಾ ಇದ್ದಾರೆ ಎಲ್ಲರೂ ಅಷ್ಟೇ. ನಾವೇ ಆಗಲಿ ಸೋತಾಗ ಇನ್ನೊಬ್ರದ್ದು ಏನಿದೆ ಅಂತ ಬರೀ ಹಿಂಗೆ ಕೆದ್ಕೋದೇ ಆಗುತ್ತೆ. ಅದೇ ಥರ ಈಗ ಗವಾಸ್ಕರ್ ಅವರು ಈ ಕೆಲಸ ಮಾಡ್ತಾಯಿದ್ದಾರೆ ಏನೋ. 4ನೆಯ ಕಾರಣ ಏನಂದರೆ, ಆಟಗಾರರಿಗೆ ದೈಹಿಕ ಹಾಗೂ ಮಾನಸಿಕ ವಿಶ್ರಾಂತಿ ಅಗತ್ಯವಿರುತ್ತದೆ. ವಿಮಾನ ಯಾವಾಗ ಟೇಕ್ ಆಫ್ ಆಗುತ್ತೆ ಅನ್ನೋ ಗೊಂದಲವೇ ಆಟಗಾರರಲ್ಲಿ ಆತಂಕ ಸೃಷ್ಟಿಸಿರುತ್ತದೆ. IPL ಫೈನಲ್ಗೆ ಸೋಮವಾರ ಅಂದರೆ ಜೂನ್ 1ರಂದು ಮೀಸಲು ದಿನ ಅಂದರೆ ರಿಸರ್ವ್ ಡೇ ಇದ್ದ ಮೇಲೆಯೂ GT ತಂಡಕ್ಕೆ ನ್ಯಾಯ ಒದಗಿಸಲು BCCI ಪಂದ್ಯವನ್ನು 1 ದಿನ ಮುಂದೂಡಬೇಕಿತ್ತು ಎಂದು ಗವಾಸ್ಕರ್ ಗುಡುಗಿದ್ದಾರೆ. ಇದು ನಿಜ, ಒಂದಿನ ಮುಂದೂಡಬೇಕಾಗಿತ್ತು ಅಂತ ಆವತ್ತಿನ ದಿನವೇ ಅವ್ರು ಹೋಗ್ಬೋದಾಗಿತ್ತು. ಅವರು ಹೋಗಿದ್ರೆ ಇದಕ್ಕೇನಾದರೂ ಒಂದು ಸಿಕ್ತಿತ್ತೇನೋ. ಅದನ್ನು ಬಿಟ್ಬಿಟ್ಟು ಅವರಿಗೆ ವಿಶ್ರಾಂತಿ ಇಲ್ಲ ಅಂತ ಹೇಳೋದು ಅದು ತಪ್ಪಾಗುತ್ತೆ. ಏಕೆಂದರೆ GT ಫೈನಲಿಗೆ ಬರುತ್ತೋ, GT ಕ್ವಾಲಿಫೈರಲ್ಲಿ ಸೋತು ಆಮೇಲೆ ಫೈನಲಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ರೋ ಇಲ್ವೋ, ಹಾಗಾಗಿ ಅವತ್ತಿನ ದಿನ ಏನು ಅದನ್ನು ಧ್ವನಿ ಎತ್ತು ಮಾತಾಡಲಿಲ್ಲ. ಇವತ್ತಿನ ದಿನ ಬಂದಿದ್ದಕ್ಕೆ ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೆ. ಅದು ಮೊದಲು 3 ಕಾರಣ ನನಗೆ ತಪ್ಪು ಅವರು ಎತ್ತುತ್ತಾ ಇರೋದು ಅಂತ ಅನಿಸುತ್ತೆ. ಆದರೆ ಇದನ್ನು ಮಾತ್ರ ಅವರು ಎತ್ತು ಮಾತಾಡೋದು ನಿಜ.
ಇದು ವಾಸ್ತವಾಂಶವಾಗಿ ನಿಜ ಆಗಿರೋದ್ರಿಂದ ಇದು ಹೋಗಿ ಅವರು ಒಂದಿನ ಮುಂದೂಡ್ಬೋದಾಗಿತ್ತು. ಸ್ವತಃ RCB ನಾಯಕ ರಜತ್ ಪಾಟೀದಾರ್ ಕೂಡ ಪಂದ್ಯಕ್ಕೂ ಮುನ್ನ ನಮಗೆ ವಿಶ್ರಾಂತಿಯ ಅಡ್ವಾಂಟೇಜ್ ಇದೆ ಎಂಬುದನ್ನು ಒಪ್ಪಿಕೊಂಡಿದ್ದರು. ಆದರೆ ಗುಜರಾತ್ ತಂಡದ ಡೈರೆಕ್ಟರ್ ವಿಕ್ರಮ್ ಸೋಲಂಕಿ ಅವರು ಪಂದ್ಯದ ನಂತರ ಮಾತನಾಡಿ, ಹವಾಮಾನ ನಮ್ಮ ಕೈಲಿ ಇರಲಿಲ್ಲ, ತಡವಾಗಿ ಬಂದಿದ್ದು, ಸತತ ಪಂದ್ಯ ಆಡಿದ್ದು ಹೌದು, ಆದರೆ ಸೋಲಿಗೆ ಇದನ್ನು ನೆಪವಾಗಿ ಬಳಸಲ್ಲ. RCB ಉತ್ತಮವಾಗಿ ಆಡಿತು ಎಂದು ಪಂದ್ಯವನ್ನು ಗೌರವಿಸಿದ್ದಾರೆ. ಹೌದು, ಯಾವತ್ತೂ ನಾವು ಸೋತ್ವಿ ಅಂತ ನಾವು ಯಾವತ್ತೂ ಇನ್ನೊಬ್ಬರ ಮೇಲೆ ನೆಪ ಹುಡ್ಕೋದು ಮಹಾ ಶುದ್ಧ ತಪ್ಪಾಗುತ್ತೆ. ಆದರೆ ಸೋಲಿಗೆ ನೆಪ ಹೇಳದಿದ್ದರೂ ಗವಾಸ್ಕರ್ ಎತ್ತಿರುವ ಪ್ರಶ್ನೆ ಮಾತ್ರ ಸಾರ್ವಜನಿಕವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಭವಿಷ್ಯದಲ್ಲಾದರೂ BCCI ಇಂತಹ ಮಹತ್ವದ ಪಂದ್ಯಗಳ ವೇಳೆ ಎರಡು ತಂಡಗಳಿಗೆ ಸಮಾನ ವಿಶ್ರಾಂತಿ ಸಿಗುವಂತೆ ಪ್ಲ್ಯಾನ್ ಮಾಡಬೇಕಿದೆ. ಗೆಳೆಯರೇ, ನಿಮ್ಮ ಪ್ರಕಾರ ಗುಜರಾತ್ ತಂಡದ ಸೋಲಿಗೆ ಈ ಸುದೀರ್ಘ ಪ್ರಯಾಣ ಹಾಗೂ ಆಯಾಸವೇ ನಿಜವಾದ ಕಾರಣನಾ, ಅಥವಾ RCB ತನ್ನ ಅದ್ಭುತ ಪ್ರದರ್ಶನದಿಂದಲೇ ಕಪ್ ಗೆದ್ದಿದೆಯಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.